ನೋಡ್ಗವಿ, ಸುಮ್ಮನೆ ಏನೇನೋ ಆರೋಪನ ನನ್ನ ತಲೆ ಮೇಲೆ ಹಾಕೋದಕ್ಕೆ ಹೋಗ್ಬೇಡ. ಸುಮ್ಮನೆ ಸರಿ ಈ ಕಡೆ, ನಾನು ಹೊರಗಡೆ ಹೋಗ್ತೀನಿ. ನಿಮ್ಮನ್ನ ಮಾತ್ರ ಎಲ್ಲೂ ಬಿಡೋದಿಲ್ಲ. ಸಾಕ್ಷಿ ಕೇಳಿರಲ್ಲ, ತೋರಿಸ್ತೀನಿ. ಇನ್ನೇನು ಅಣ್ಣ ಬರೋನಿದ್ದಾನ, ಅಣ್ಣ ಬಂದ ಮೇಲೆ ಎಲ್ಲ ಸಾಕ್ಷಿನೂ ತೋರಿಸ್ತೀನಿ. ಗವಿ, ನೀನು ಏನು ಹೇಳಾಕುಂತಿದ್ದಿ? ನೀನು ಈಕಿ ನಮ್ಮ ಕಾವೇರಿ ಜೀವನ ಹಾಳು ಮಾಡಕ್ ಹೊಂಟಿದ್ಲ? ಹ್ಞೂ ದೊಡವ, ನಾ ಹೇಳಾಕ್ ಕುಂತಿದ್ದು ಎಲ್ಲಾನು ನಿಜಾನ ಐತಿ, ಸತ್ಯನೇ ಐತಿ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ನಿಮ್ಗೆಲ್ರಿಗೂ. ಏ ಸಂಗೀತ, ಸರ್ಕೊ ಇಲ್ಲಿ. ರಿಯಾ, ರಿಯಾ, ಇಲ್ಲಿ ನನ್ನ ಕಡೆ ನೋಡೆ ನೀನು. ಅತ್ತೆ, ನನ್ನ ಕಪಾಳಕ್ಕೆ ಹೊಡೆದ್ರ ನೀವು? ಇದುವರೆಗೂ ನಮ್ಮ ಡ್ಯಾಡಿ ಮಮ್ಮಿನೇ ನನಗೆ ಒಂದು ಸಲನೂ ನನ್ನ ಮೇಲೆ ಕೈ ಮಾಡಿಲ್ಲ. ನೀವ್ಯಾರು ನನ್ನ ಕಪಾಳಕ್ಕೆ ಹೊಡೆಯೋದಕ್ಕೆ? ನೀನು ಯಾವಳಲ್ಲಿ ನನ್ನ ಮಗಳ ತಂಟೆಗೆ ಬರಾಕ? ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ನಿನಗೇನೆಲ್ಲ ಹಕ್ಕೈತಿ? ನನಗೆ ಮುಂಚೆಯಿಂದನ ಅನುಮಾನ ಇತ್ತು ಲಕ್ಷ್ಮವ್ವ ಈಕೆ ಮೇಲೆ. ಈಕೆ ಸರಿ ಇಲ್ಲ, ಈಕೆ ಹಗರಿಲ್ಲಿಕ್ಕೆ. ಲೇ, ಎಷ್ಟು ಸೊಕ್ಕಲೆ ನಿನಗ? ನಮ್ಮ ಕಾವೇರಿ ಜೀವನ ಹಾಳು ಮಾಡಕ್ ಹೊಂಟಿಯನ ನೀನು? ಇಲ್ಲ ಲಕ್ಷ್ಮವ್ವ, ಈಕೆನ ಮಾತ್ರ ಸುಮ್ಮನೆ ಬಿಡಬಾರ್ದಕ್ಕೆ. ಎಷ್ಟು ಸೊಕ್ಕಿದ್ದೀತಿಕ್ಕಿಗೆ. ನೀನು ಒಂದು ಹೆಣ್ಣ? ಥೂ, ನೀನು ಜನ್ಮಕ್ಕಿಷ್ಟು ಒಂದು ಹೆಣ್ಣಿನ ಜೀವನ ಹಾಳು ಮಾಡಕ್ ಹೊಂಟಿದೆಯಲ್ಲ, ನೀನೆಂತ ಹೆಣ್ಣ ನೀನು? ನಿಮ್ಮಪ್ಪ ನಿಮ್ಮವ್ವ ಅದೇನಂತ ಸಂಸ್ಕಾರ ಕೊಟ್ಟಾರ? ಅಯ್ಯವ್ವ ತಾಯಿ, ನಿನಗೆ ನೀನು ಅದು ಹೆಂಗೆ ಸೊಸೆಯಾಗಿ ಬಂದೇನ ನೀನು? ಅವನು ಅದನಲ್ಲ, ಅವನಿಗೆ ಸುರೇಶ್, ಅವನಿಗೆ ಬುದ್ಧಿ ಇಲ್ಲ. ನಿನ್ನನ್ನು ಮದುವೆ ಆಗಿ ಬಂದಾನಲ್ಲ, ನಿನ್ನನ್ನು ಮದುವೆ ಆಗೋ ಬದಲು ಸುಮ್ಮನೆ ಜೀವನ ಪೂರ್ತಿ ಸನ್ಯಾಸಿ ಆಗಿ ಬಿಟ್ಟಿದ್ದಿದ್ರೆ ಅವನಿಗೆ ಎಷ್ಟೋ ನೆಮ್ಮದಿ ಸಿಕ್ಕಿರೋದು. ಹೋಗಿ ಹೋಗಿ ನಿನ್ನಂತಕ್ಕಿನ ಮದುವೆ ಆಗಿ ಬಂದಾನಲ್ಲ, ಮೊದಲು ಅವನಿಗೆ ಹೊಡಿಬೇಕು. ಹೇಳ ಹೇಳ, ಎದಕ್ಕೆ ನನ್ನ ಮಗಳ ಮೇಲೆ ನೀನು ಇಷ್ಟೊಂದು ಕಿಡಿಕಾರ ಕುಂತಿದ್ದಿ? ಎದಕ್ಕೆ ನನ್ನ ಮಗಳಿಗೆ ಅಷ್ಟೆಲ್ಲ ತ್ರಾಸ ಕೊಟ್ಟಿ ನೀನು? ಬೊಗಳು ಎದಕ್ಕೆ? ನಾನು ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸುಳ್ಳು ಅವನೇನೋ ಬಂದು ನನ್ನ ಮೇಲೆ ಆರೋಪ ಮಾಡಕುಂತ್ರೆ ಅದನ್ನೆಲ್ಲ ಒಪ್ಕೊಳ ಕುಂತೀರನು ನೀವು? ನಿಮ್ಮೆಲ್ಲರ ಮೇಲೇನೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು, ವರದಕ್ಷಿಣೆ ಕಿರುಕುಳ ಕೊಡಾಕುಂತೀರಿ ಅಂತಂದು. ಕೊಡು ಹೋಗ್ಲೆ, ಯಾರಿಗೆ ಕೊಡ್ತೀರಿ? ಕೊಡು ಹೋಗ. ಸುಳ್ಳು ಆರೋಪ. ನಿನ್ನ ನಾಚಿಕೆ ಆಗಲ್ಲ ನಿನಗೆ ಸುಳ್ಳು ಹೇಳಾಕ? ಕೊಡು ಹೋಗು. ಅದು ಯಾವ ಪೊಲೀಸ್ ಸ್ಟೇಷನ್ಗೂ ಹೋಗಿ ಕಂಪ್ಲೇಂಟ್ ಕೊಡ್ತೀಯ? ಕೊಡು, ನಾನು ನೋಡ್ಕೊಂಡೇ ಬಿಡ್ತೀನಿ. ಹೆದರ್ಸ್ತೇನೆ ನಮಗೆ? ಮೊದ್ಲು ಅವ ನಿನ್ನ ಗಂಡ ಬರಲಿ, ಅವನಿಗೆ ಮೊದ್ಲು ಅವನಿಗೆ ತೊಗೊಂಡು ಹೊಡಿತೀವಿ. ನಿನ್ನನ್ನು ಮದುವೆ ಮಾಡ್ಕೊಂಡು ಕರ್ಕೊಂಬಂದಾನಲ್ಲ ಈ ಮನೆಗೆ, ನೀ ಬಂದಾಗಿಂದ ಮನ್ಯಾಗ ನೆಮ್ಮದಿ ಅನ್ನೋದೇ ಇಲ್ಲ. ಛೀ, ಒಬ್ಬ ಸೊಸೆ ಹಾಗೆ ಮನ್ಯಾಗ ಹೆಂಗಿರ್ಬೇಕನ್ನೋದು ಒಂದು ಸ್ವಲ್ಪ ಗೊತ್ತಿಲ್ಲ ನಿನಗೆ? ಅಷ್ಟಕ್ಕೂ ಆ ಹುಡುಗಿ ನಿನಗೇನು ಮಾಡೀತ? ಯಪ್ಪ ದೇವ್ರೆ, ಇವ್ರು ನೋಡಿದ್ರೆ ಆಕೆ ಬಾಯಿ ಬಂದಂಗೆ ಭಯ ಕುಂತಾರ, ತಲಾಗೊಬ್ಬೊಬ್ಬರು ಬಾರ್ಸಾ ಕುಂತಾರ ಆಕೆಗೆ. ಇದ್ರಾಗ ಯಾವುದೇ ಕಾರಣಕ್ಕೂ ನಾನು ಮಾತ್ರ ಸಿಕ್ಕಾಕೋಬಾರ್ದಪ್ಪ. ಸೈಲೆಂಟಾಗಿ ಸೈಡಿಗೆ ಸರ್ಕೊಂಡ್ಬಿಡ್ಬೇಕು. ಯಾಕೆ, ಏನಾಯ್ತು? ಎಲ್ಲರೂ ಯಾಕೆ ಇಷ್ಟೊಂದು ಸಿಟ್ನಲ್ಲದಿರಿ? ಗವಿ, ನೀನು ಯಾಕೆ ಬೇಗ ಮನೆಗೆ ಬಾ ಅಂತ ಫೋನ್ ಮಾಡಿದ್ದಿ? ಲೋ, ನೀನು ಎಂಥವನದಿಲ್ಲೋ ನೀನು? ಎಂಥ ಹೆಣ್ಣನ ಮದುವೆ ಮಾಡ್ಕೊಂಬಂದಿ ಅಂದ್ರೆ ನಮ್ಮ ಮನಿನ ಹಾಳು ಮಾಡ್ಬೇಕಂತ ನಿಂತಾಳಿಕೆ. ಛೀ, ಇಂಥ ಹುಡುಗಿನ ನೀನು ಕಟ್ಕೊಂಬಂದಿರೋದು. ನಿನ್ನ ಮೊದಲು ನಿನಗೆ ಹೊಡಿಬೇಕಲೋ, ಈಕಿಗಲ್ಲ. ಯವ್ವ, ಯಾಕೆ ಬಿ ಏನಾತು? ಎದಕ್ಕೆ ಒದ್ರಾಡ ಕುಂತೀರಿ? ಎದಕ್ಕೆ ಏನಾತ ಅನ್ನೋದ್ರ ಹೇಳ್ರಿ ನನಗೆ. ರೀ, ನಿಮ್ಮ ಮನ್ಯಾಗ ಸುಳ್ಳು ನನ್ನ ಮೇಲೆ ಏನೇನೋ ಆರೋಪ ಹಾಕುಂತಾರ, ನನಗೆ ಕಪಾಳಕ್ಕೆ ಎಲ್ಲರೂ ಹೊಡೆಯಾಕುಂತಾರ. ಹೇಳ್ರಿ ನೀವು. ಒಂದು ನಿಮಿಷ ಸುಮ್ಮನೆ ಇರೋರಿಯ, ಅವ್ರು ಎದಕ್ಕೆ ಸುಮ್ಮನೆ ಹೊಡಿತಾರ? ಗವಿ, ನೀನು ಎದಕ್ಕೆ ನನಗೆ ಕರೆದಿದ್ದು? ಮೊದಲು ಏನು ವಿಷಯ ಅನ್ನೋದನ್ನ ಬಾಯ್ಬಿಟ್ಟು ಹೇಳು. ಅಣ್ಣ, ಅದು ಏನಾಯ್ತಂದ್ರ? ಗವಿ, ಏನು ಹೇಳಾಕುಂತಿದ್ದೆ ನೀನು? ಇದೆಲ್ಲ ನಿಜಾನಾ? ಹ್ಞೂ ಅಣ್ಣ, ನಾನು ಯಾಕೆ ಸುಳ್ಳು ಹೇಳಿ? ರೀ, ಸಾಕ್ಷಿ ಕೇಳ್ರಿ. ಸಾಕ್ಷಿ ಸುಳ್ಳು ನನ್ನ ಮೇಲೆ ಏನೇನೋ ಅಪವಾದ ಹೊರ್ಸಕುಂತ ನೀವು. ಸಾಕ್ಷಿ ಅಲ್ಲ ಅಣ್ಣ, ಇಲ್ಲೇ ನಿಂತ್ಕೋ, ಒಂದು ನಿಮಿಷ ಬಂದೆ. ಗವಿ, ಈ ಹುಡುಗ ಯಾರು? ಈ ಹುಡುಗನ ಯಾಕೆ ಇಲ್ಲಿ ಕರ್ಕೊಂಬಂದಿದಿ? ಅದು ದರ ಹೇಳ್ಕೊಂಬಂದಿದಿ, ಮುಖ ಎಲ್ಲ ಬಾತೈತಿ. ಏನು ನಡೆದೈತಿ ಇಲ್ಲಿ? ಈ ಹುಡುಗ ಯಾರು? ಅಣ್ಣ, ಅದನ್ನ ಒಂದು ಸ್ವಲ್ಪ ನಿನ್ನ ಹೆಂಡತಿ ಹಿಂದದಳಲ್ಲ, ನಿನ್ನ ಹೆಂಡತಿಗೆ ಕೇಳು, ಈ ಹುಡುಗ ಯಾರು ಏನು ಅನ್ನೋದನ್ನ ಅವರ ಹೇಳ್ತಾರೆ ನಿನಗೆ. ರಿಯಾ, ಈ ಹುಡುಗ ಯಾರು? ಈ ಹುಡುಗಗೂ ನಿನಗೆ ಏನು ಸಂಬಂಧ? ಏನನ್ನೋದು ನಿಜ ಬಗಳು, ಇಲ್ಲಾಂದ್ರೆ ನಿನ್ನನ್ನು ಮಾತ್ರ ನಾನು ಇವತ್ತು ಉಳಿಸೋದೇ ಇಲ್ಲ ನೋಡ. ಮತ್ತೆ ಯಾರು ಹೇಳು, ಈ ಹುಡುಗ ಯಾರು? ಅದು ರೀ, ನನಗೆ ಈ ಹುಡುಗ ಯಾರು ಅಂತ ನಂಗೆ ಗೊತ್ತಿಲ್ಲ ರೀ. ಒಮ್ಮೆಗೆ ಯಾರನ್ನ ಕರ್ಕೊಂಬಂದ ಏನೇನೇನೋ ಕೇಳಿದ್ರ ನಾನು ಏನಂತ ಹೇಳಿ? ನಿಜ, ನಂಗೆ ಈ ಹುಡುಗ ಯಾರಂತ ಗೊತ್ತಿಲ್ಲ. ನಿಮ್ಮ ತಮ್ಮಗ ನನ್ನ ಮೇಲೆ ಏನೋ ಸಿಟ್ಟೈತ್ರಿ, ಅದಕ್ಕೆ ಯಾರ್ಯಾರನ್ನೂ ಕರ್ಕೊಂಬಂದ ಏನೇನೇನೋ ಹೇಳಾಕುಂತಾನ. ದಯವಿಟ್ಟು ಅವ್ನ ಮಾತನ್ನು ಮಾತ್ರ ನೀವು ನಂಬಕ್ಕೆ ಹೋಗ್ಬೇಡ್ರಿ. ಹೌದಾ ಅದಕ್ಕೆಮ್ಮ? ಲೇ, ನಿಜ ಬಗೊಳ್ಳೆ, ಇಲ್ಲ ಅಂದ್ರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಈಗ ಹೇಳಿನಲ್ಲ, ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಜೀವನ ಪರ್ಯಂತ ಸ್ಟೇಷನಲ್ಲೇ ಬಿದ್ದಿರ್ಬೇಕು ನೀನು. ಹಂಗೆ ಮಾಡ್ಬಿಡ್ತೀನಿ ನೋಡಿ. ಮತ್ತೆ ಬೊಗಳು, ಆಕೆ ಯಾರು ಏನು, ನಿನಗೇನು ಕೊಟ್ಟಿದ್ಲು ರೊಕ್ಕಾರ, ಎದಕ್ಕೂ ಕೊಟ್ಟಿದ್ಲು, ಏನನ್ನೋದು ಬಾಯ್ಬಿಟ್ಟು ಹೇಳಲೇ. ಹೇಳ್ತೀನಿ. ದಯವಿಟ್ಟು ನನ್ನ ಹೊಡ್ಯಾಕೆ ಹೋಗ್ಬೇಡ್ರಿ. ಪೊಲೀಸರ ಕೈಯಾಗೂ ನನಗೆ ಕೊಡಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ನನ್ನ ಜೀವನನೂ ಹಾಳಾಗುತ್ತೆ. ನನ್ನನ್ನು ನಂಬಿ ನಮ್ಮ ಮನ್ಯಾಗ ನಮ್ಮವ್ವ ಅಪ್ಪ, ನನ್ನ ತಂಗಿ ಅಕ್ಕ ಎಲ್ಲರೂ ಅದಾರ. ದಯವಿಟ್ಟು ನನ್ನನ್ನು ಮಾತ್ರ ಪೊಲೀಸಿಗೆ ಕೊಡಬೇಡ್ರಿ. ಹಾಗಂದ್ರೆ ನೀ ಯಾರು ಏನು ಅನ್ನೋದನ್ನ ಬಾಯ್ಬಿಟ್ಟು ಹೇಳು.
ಅದು ಅಣ್ಣ ನಿಮ್ಮ ಹೆಂಡ್ತಿನ ನನ್ನ ಕೈಯಾಗ ರೊಕ್ಕ ಕೊಟ್ಟು ನಿಮ್ಮ ತಂಗಿ ಜೀವನನ ಹಾಳು ಮಾಡು ಅಂತ ಹೇಳಿದ್ಲು. ಆಕೆ ಈ ಯಾವುದೇ ಕಾರಣಕ್ಕೂ ಕಾಲೇಜಿಗೆ ಬರಬಾರ್ದು, ಆಕೆ ನಿನ್ನ ಹಿಂದೆನ ಫಾಲೋ ಮಾಡ್ಕೊತ ಇರಂಗೆ ಮಾಡು, ಆಕೆ ಜೀವನನ ಪೂರ್ತಿ ಹಾಳು ಮಾಡಿಬಿಡು ಅಂತ ರೊಕ್ಕ ಕೊಟ್ಟಿದ್ರಣ್ಣ ನಂಗೆ. ಅಷ್ಟೇ, ಅದನ್ನು ಬಿಟ್ಟರೆ ನನಗೆ ಇದಕ್ಕೆ ಮತ್ತು ಯಾವ ಸಂಬಂಧನೂ ಇಲ್ಲಣ್ಣ. ರೊಕ್ಕ ಕೊಟ್ಟಿದ್ದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದಾನು. ಇದರಲ್ಲಿ ತಪ್ಪಿರೋದು ನಿಮ್ಮ ಹೆಂಡ್ತಿದ, ನಂದಲ್ಲ. ಕೇಳಿದ್ದೇನಣ್ಣ, ಕೇಳಿದೆ? ನಿನಗೆ ಇನ್ನೂ ಅನುಮಾನ ಇದ್ರೆ ಹೇಳು. ಇವಂದು ಈ ಲೋಫರ್ ಇದಾನಲ್ಲ, ಇವಂದು ಕಾಲಿಗೆ, ಇವನ್ ಫೋನಿಗೆ ಯಾರ್ಯಾರು ಕಾಲ್ ಬಂದಿದೆ ಏನು ಅನ್ನೋದನ್ನು ಫುಲ್ ಲಿಸ್ಟ್ ತಗೊಂಡು ಬಂದಿದ್ದೀನಿ. ಅದರಲ್ಲಿ 90% ನಿನ್ನ ಹೆಂಡ್ತಿನ ಫೋನ್ ಮಾಡಿರೋದು. ಅಷ್ಟೇ ಅಲ್ಲ, ಇವನ್ ಅಕೌಂಟಿಗೆ ನಿನ್ನ ಹೆಂಡ್ತಿ ಅಕೌಂಟಿಂದ ದುಡ್ಡು ಟ್ರಾನ್ಸ್ಫರ್ ಆಗಿರೋದಕ್ಕೂ ಪ್ರೂಫ್ ಇದೆ ನನ್ನ ಹತ್ರ. ಇಷ್ಟು ಸಾಕಾ ಅಥವಾ ಇನ್ನೂ ಏನಾದರೂ ಬೇಕಾ? ಅದಕ್ಕೆಮ್ಮ ಇಷ್ಟು ಸಾಕಲ್ಲ ನಿನಗೆ ಪ್ರೂಫ್? ಎಷ್ಟು ಧೈರ್ಯ ನಿನಗ? ನನ್ನ ತಂಗಿ ಜೀವನನ ನೀನು ಹಾಳು ಮಾಡ್ಕೊಂತೀಯ. ನಿನ್ನನ್ನು ಮಾತ್ರ ಈ ಮನೆಯಾಗ ಉಳಿಸ್ಕೊಳಲ್ಲ. ಸೀದಾ ನಿನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನನ್ನು ಜೈಲಿಗೆ ಹಾಕಿಸ್ತೀನಿ. ಛೀ, ಇಷ್ಟು ನೀಚಾಗಿ ಯೋಚನೆ ಮಾಡ್ತೀಯ ನೀನು ಬದಲಾಗಿದೆಯಾ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಛೇ, ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ನನ್ನ ಜೀವನದಾಗ. ನಿನ್ನನ್ನು ಕಟ್ಕೊಂಡು ನನ್ನ ಮೇಲೆ ನನಗೆ ಅಸಹ್ಯ ಆಗಾಕುಂತೈತಿ. ದೊಡ್ಡದಾಗಿ ನನ್ನ ಹೆಂಡತಿ ಬದಲಾಗಳ ಹಂಗ ಹಿಂಗ ಅಂತಂದು ಮೆರೆದಾಡ್ತಿದ್ದೆಲ್ಲಪ್ಪ. ನೋಡಿಲ್ಲಿ ನನ್ನ ಮಗಳ ಜೀವನನ ಹಾಳು ಮಾಡಕ್ಕೆ ಹೊಂಟಿದ್ಲಿ ಇವಳನ್ನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು. ಲೇ, ನೀನು ಒಂದು ಹೆಣ್ಣನ್ಲೇ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಂಗಲ್ಲ. ನಿನ್ನ ಕೂದಲ ಹಿಡಿದು ನೆಲಕ್ಕೆ ಒಗಿಯಷ್ಟು ಸಿಟ್ಟು ಬರಾಕುಂತೈತ್ಲೇ ನನಗೆ. ನನ್ನ ಮಗಳ ಜೀವನನ ಹಾಳು ಮಾಡಕ್ಕೆ ಹೊಂಟೇನ್ಲೇ ನೀನು. ಲೋ ಸುರೇಶ, ಕೇಳ್ತೀನಿ ಕೇಳ, ಈಕೆ ಮಾತ್ರ ಯಾವುದೇ ಕಾರಣಕ್ಕೂ ಈ ಮನೆಯಾಗ ಇರಂಗಿಲ್ಲ. ನನ್ನ ಮಗಳು ಏನು ತಪ್ಪು ಮಾಡಲ್ಲು? ನನ್ನ ಮಗಳ ಜೀವನನ ಹಾಳು ಮಾಡಕ್ಕೆ ಹೊಂಟಾಳಿಕೆ. ಈಕೆ ಮಾತ್ರ ಈ ಮನೆಯಾಗ ಇರಂಗಿಲ್ಲ. ಇನ್ನು ಮೇಲೆ ಏನಾರು ಈಕೆ ಸುದ್ದಿ ಈ ಮನೆಯಾಗ ಎತ್ತಿದಿ, ನಿನ್ನೂ ನಾ ಈ ಮನೆಯಾಗ ಇಟ್ಕೊಳಂಗಿಲ್ಲ, ನೆನಪಿರ್ಲಿ. ಚಪ್ಪಲಿ ತೊಗೊಂಡು ಹೊಡಿಬೇಕು ಇಂಥವ್ರಿಗೆಲ್ಲ. ಇಂಥ ಹೆಂಗಸರಿಂದಾನು ಹೆಣ್ಮಕ್ಳು ಹೊರಗಡೆ ಕಾಲೇಜಿಗೆ ಹೋಗಕ್ಕೆ, ಹೊರಗಡೆ ದುಡಿಯಾಕೆ ಹೋಗಕ್ಕೆ ಹೋಗ್ಲಾರ್ದಂಗೆ ಪರಿಸ್ಥಿತಿ ಬಂದುಬಿಟ್ಟೈತಿ. ಹೆಣ್ಣಿಗೆ ಹೆಣ್ಣ ಶತ್ರು ಅನ್ನೋದನ್ನು ನೀನು ಪ್ರೂವ್ ಮಾಡಿಬಿಟ್ಟಿಯಲ್ಲ. ನಿನ್ನ ಏನು ತೊಗೊಂಡು ಹೊಡೆದ್ರೂ ಸಿಟ್ಟು ಹೋಗಂಗಿಲ್ಲ ನೋಡಿ ನಿನ್ನನ್ನು. ಇಂಥಕ್ಕಿನ ತೊಗೊಂಡು ಬಂದು ಮನೆಯಾಗ ಇಟ್ಕೊಂಡಿವಲ್ಲ, ನಮಗೆ ಬುದ್ಧಿ ಇಲ್ಲ ಲಕ್ಷ್ಮೋಕ. ಮೊದಲು ಒದ್ದು ಹೊರಗಡೆ ಹಾಕು ಈಕಿನ್ನ ಮಾತ್ರ ಸುಮ್ಮನೆ ಬಿಡಕ್ಕೆ ಹೋಗಬೇಡ ಲಕ್ಷ್ಮೋಕ. ನೀನು ನನ್ನ ಮಗಳ ಜೀವನ ಹಾಳು ಮಾಡ್ತೀಯಲ್ಲೇ ನೀನು. ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲಲೇ ನಾನು ಇವತ್ತು. ಬಾಲೆ, ಮೊದಲು ನಿನ್ನನ್ನು ಎಳ್ಕೊಂಡು ಹೋಗಿ ನಿಮ್ಮಪ್ಪನ ತಾಳಿ ಬಿಸಾಕ್ತೀನಿ. ನಿಮ್ಮಪ್ಪಗೆ ನಾಳೆಗೆ ಉಗಿದು ಬರ್ತೀನಿ. ನನಗೆ ಬೈದಿದ್ದಲ್ಲ ನಿಮ್ಮಪ್ಪ, ಅದು ಹೆಂಗೆ ನಿನ್ನನ್ನು ಬೆಳೆಸ ಅನ್ನೋದು ಇವತ್ತು ನಿಮ್ಮಪ್ಪಗೆ ತೋರಿಸ್ತೀನಂತ. ಬಾ ನನ್ನ ಜೊತೆ. ಯಪ್ಪ, ಮೊದಲಿಲ್ಲಿಂದ ನಾನು ಎಸ್ಕೇಪ್ ಆಗ್ಬೇಕು, ಇಲ್ಲ ಅಂದ್ರೆ ನನ್ನ ಕಥೆ ಅಷ್ಟೆ. ನಿನಗೂ ಅಕ್ಕ ತಂಗಿ ಅದಾರಿಲ್ಲ? ಆಗ ನಿನಗೆ ಅಕ್ಕ ತಂಗಿ ಇದ್ದನು ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡಕೊಂಟಿದ್ದಿ. ನಾಚಿಕೆ ಆಗಲ್ಲ ನಿನ್ಗೆ? ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಮಾಡ್ತಿದ್ದೇನೆ ನೀನು. ಅಮ್ಮರ ತಪ್ಪಾಗ್ಬಿಟ್ಟೈತ್ರಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ದಯವಿಟ್ಟು ನನಗೆ ಪೊಲೀಸಿಗೆ ಮಾತ್ರ ಕೊಡಬೇಡ್ರಿ. ನನ್ನ ನಂಬ್ಕೊಂಡು ನಮ್ಮ ಮನ್ಯಾಗ ನಮ್ಮ ಅವ್ವ ಅಪ್ಪ ಎಲ್ಲರೂ ಅದಾರ್ರಿ. ನಾನು ಒಬ್ಬನ ಮಗ ಅದೇನ್ರಿ. ದಯವಿಟ್ಟು ಏನೋ ತಪ್ಪಾಗ್ಬಿಟ್ಟೈತ್ರಿ, ದಯವಿಟ್ಟು ಕ್ಷಮಿಸ್ಬಿಡ್ರಿ ಅಮ್ಮರ. ಇನ್ನೊಂದ್ಸಲ ಇಂಥ ತಪ್ಪು ಮಾಡಂಗಿಲ್ರಿ. ದಯವಿಟ್ಟು ನನ್ನ ಬಿಟ್ಬಿಡ್ರಿ ಅಮ್ಮರ. ನಿನ್ನಂತವನನ್ನು ಬಿಡದ. ಒಂದು ಸಲ ನಿಮ್ಮನ್ನೇನಾರ ಇಷ್ಟು ದೊಡ್ಡ ತಪ್ಪು ಮಾಡಿದ ಮೇಲೇನು ಬಿಟ್ರೆ ಮತ್ತೆ ಅದೇ ತಪ್ಪನ್ನು ಮಾಡಕೊಂತ ಬಿಡ್ತೀರಿ ನೀವು. ಗವಿ, ಇವನನ್ನು ಒದ್ದು ಎಳ್ಕೊಂಡು ಹೋಗು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕ್ಸಿ ಇವನನ್ನು ಮಾತ್ರ ಸುಮ್ಮನೆ ಬಿಡೋದಕ್ಕೆ ಹೋಗ್ಬೇಡ. ದೊಡ್ಡವ, ನೀನೇನು ಚಿಂತೆ ಮಾಡಬೇಡ. ನಾಗಲೇ ಇದು ನನ್ನ ದೋಸ್ತಂದ ತಂದಿನ ಪೊಲೀಸ್ ಅದಾರ, ಆಗಲೇ ಅವರಿಗೆಲ್ಲ ಹೇಳೀನಿ. ಇವನನ್ನ ಕರ್ಕೊಂಡು ಹೋಗಕ್ಕೆ ಇನ್ನೇನು ಬರ್ತಾರ, ಹೋಗಿ ಬಿಟ್ಟು ಬರ್ತೀನಿ. ಇವನನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟು ಬಿಟ್ಟು ಬರ್ತೀನಿ. ಈ ಲೋಫರ್ ಯಾವುದೇ ಕಾರಣಕ್ಕೂ ಸ್ಟೇಷನಿಂದ ಹೊರಗೆ ಬಂದಿರಬಾರ್ದು, ಹಂಗೆ ಮಾಡ್ತೀನಿ. ಮೊದಲು ಎಳ್ಕೊಂಡು ಹೋಗಿ ಇವನನ್ನು, ಇಲ್ಲ ಅಂದರೆ ನನಗೆ ಬರ್ತಾ ಇರೋ ಸಿಟ್ಟಿಗೆ ಇವನನ್ನು ಸಾಯಿಸ ಬಿಡ್ತೀನಿ. ಮತ್ತು ನಾನು ಮೊದಲು ಎಳ್ಕೊಂಡು ಹೋಗಿ ಇವನನ್ನು. ಬಾಲೆ, ಯವ್ವ ಎಂಥ ಹೊಲಸು ಮಂದಿನ ಇಟ್ಕೊಂಡಿದ್ವಿ ಯವ್ವ ನಾವು ನಮ್ಮ ಮನ್ಯಾಗ. ಇಂಥ ಹೊಲಸದಕ್ಕಿನ ಇಟ್ಕೊಂಡು ನನ್ನ ಮಗಳ ಜೀವನನ ನಾನು ಹಾಳು ಮಾಡಿಬಿಡ್ತಿದ್ದೆಲ್ಲ. ಪದಿಯವ್ರೆ, ಒಂದು ಚೂರು ಇವಳು ಎಂಥವಳದಾಳ, ಏನು ಯೋಚನೆ ಮಾಡಾಕುಂತಾಳ, ಮನ್ಯಾಗ ಏನು ನಡ್ಸಾಕುಂತಾಳಕಿ ಅನ್ನೋದು ಕಡೆನೆಲ್ಲ ಲಕ್ಷ್ಯ ಕೊಡಲಿಲ್ಲಲ್ಲ. ಹೆಚ್ಚು ಕಮ್ಮಿ ಏನಾರು ಆಗಿದ್ರೆ ಯಪ್ಪ ನನ್ನ ಮಗಳ ಜೀವನನ ಹಾಳಾಕಿತ್ತಲ್ಲೋ ಯಪ್ಪ, ನೆನೆಸ್ಕೊಂಡ್ರೆ ಈಗಲೂ ಕೈಕಾಲೆಲ್ಲ ನಡಗಾಕುಂತಾವ ನನಗೂ. ಲಕ್ಷ್ಮಕ್ಕ, ನೀನು ಜಾಸ್ತಿ ಚಿಂತೆ ಮಾಡಕೋಬೇಡ. ಬಾಯ್ಲಿ ಮೊದಲಿತ್ತ ಕುತ್ಕೋಬಾ ನೀನು.